ಚತುರ ನರಿ ಮತ್ತು ಬೆಕ್ಕಿನ ಪಾಠ. ಒಮ್ಮೆ ಒಂದು ದೊಡ್ಡ ಕಾಡಿನ ಮಧ್ಯೆ ಚತುರ ನರಿ ಮತ್ತು ಬೆಕ್ಕು ವಾಸಿಸುತ್ತಿದ್ದರು. ನರಿ ತನ್ನ ಬುದ್ಧಿವಂತಿಕೆಯ ಬಗ್ಗೆ ತುಂಬಾ ಹೆಮ್ಮೆ ಪಡುತ್ತಿತ್ತು. ಅದು ಯಾವಾಗಲೂ ತನ್ನ ಪ್ಲಾನ್ಗಳನ್ನು ಹೊಣೆ ಮಾಡುತ್ತಾ ತಾನೇ ಎಲ್ಲರಿಗಿಂತ ಬುದ್ಧಿವಂತ ಎಂದು ಭಾವಿಸುತ್ತಿತ್ತು. ಒಂದು ದಿನ ನರಿ ಮತ್ತು ಬೆಕ್ಕು ಕಾಡಿನ ಒಬ್ಬ ಕೊನೆಯ ಹತ್ತಿರ ಕುಳಿತು ಮಾತನಾಡುತ್ತಾ ಇದ್ದರು. ನರಿ ಹೇಳಿತು, ನನಗಂತೂ ಎಷ್ಟೋ ಮಾರ್ಗಗಳಿವೆ ಶತ್ರುವರಿಂದ ತಪ್ಪಿಸಿಕೊಳ್ಳಲು. ನಾನು ತಕ್ಷಣವೇ ಯಾವುದೇ ಅಪಾಯದಿಂದ ಪಾರು ಹೋಗಬಹುದು. ಬೆಕ್ಕು ಅದನ್ನು ಕೇಳಿ, ನನಗೆ ಮಾತ್ರ ಒಂದು ಮಾರ್ಗ ಗೊತ್ತು, ಆದರೆ ಅದು ಯಾವಾಗಲೂ ನನಗೆ ನೆರವಾಗುತ್ತದೆ ಎಂದಿತು. ಅದರಲ್ಲಿ ಏನೋ ಗರ್ಜನೆಯ ಶಬ್ದ. ಕಾಡಿನ ಮೇಲೆ ಹಸಿವು ತೊರೆದು ಬಂದ ಹಾವು ಮತ್ತು ಬೆಕ್ಕಿಗೆ ನೋಡಿ ಧಾವಿಸುತ್ತಿದ್ದವು. ಬೆಕ್ಕು ತಕ್ಷಣವೇ ಹತ್ತಿರದ ಮರಕ್ಕೆ ಹಾರಿ ಮೇಲಕ್ಕೆ ಹತ್ತಿ ಸುರಕ್ಷಿತವಾಗಿ ಬಿಟ್ಟಿತು. ನರಿ ಮಾತ್ರ ಅಲ್ಲಿ ನಿಂತು ಹಲವು ಮಾರ್ಗಗಳನ್ನು ಯೋಚಿಸಲು ಪ್ರಾರಂಭಿಸಿತು. ಓಡುವುದಾ, ಮರ ಹತ್ತುವುದಾ, ಗುಹೆಗೆ ಹೋಗುವುದಾ, ಸತ್ತಂತೆ ನಟಿಸುವುದಾ? ಯೋಚಿಸುತ್ತಿರುವಷ್ಟರಲ್ಲೇ ಹಾವುಗಳು ಅದರ ಹತ್ತಿರ ಬಂದವು. ನರಿ ಎಷ್ಟು ಬುದ್ಧಿವಂತಳಾದರೂ ತಡವಾಗಿ ನಿರ್ಧಾರ ಮಾಡಿತ್ತು. ಹಾವುಗಳು ನರಿಯನ್ನು ಹಿಡಿದು ಹಾಕಿದವು. ಮೇಲಿಂದ ನೋಡುತ್ತಿದ್ದ ಬೆಕ್ಕು ನಗುತ್ತಾ ಹೇಳಿತು, ಒಂದು ಸರಳ ಮಾರ್ಗವೂ ಸಾಕು, ಆದರೆ ಅದು ಸರಿಯಾದ ಸಮಯದಲ್ಲಿ ಬಳಕೆಯಾಗಬೇಕು. ಈ ಕಥೆ ನಮಗೆ ಕಲಿಸುವ ಪಾಠ ಏನು? ಬುದ್ಧಿವಂತಿಕೆ ಮುಖ್ಯ, ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ಕೈಗೊಳ್ಳುವುದು ಇನ್ನೂ ಮುಖ್ಯ.